ಎಲ್ರಿಗೂ ನಮಸ್ಕಾರ. ಇವತ್ತು ಬೇಸಿಗೆ ಕಾಲಕ್ಕೆ ತುಂಬಾ ಸರಳವಾಗಿರೋವಂಥ ಒಂದು ಅಡುಗೆ, ಅದರಲ್ಲೂ ದೇಹಕ್ಕೆ ತಂಪು ಕೊಡೋವಂಥ ತುಂಬ ರುಚಿಯಾಗಿರೋ ಅಂಥದ್ದು, ಆದರೆ ಅಷ್ಟೇ ಸರಳವಾಗಿರೋವಂಥ ಒಂದು ತೊವ್ವೆನ ಮಾಡ್ತಾಯಿದ್ದೀನಿ. ಈ ತೊವ್ವೆಗೆ ಹಾಕಿರೋ ತರಕಾರಿ ತುಂಬ ವಿಶೇಷವಾದದ್ದು, ಅದರ ಒಂದು ಪರಿಮಳ ಬರೋದೇ ಇಲ್ಲ. ಹೇಗೆ ಮಾಡೋದು ಅಂತ ನೋಡೋಣ. ಒಂದು 1/4 ಕಪ್ನಷ್ಟು ಹೆಸರುಬೇಳೆ, ಅಷ್ಟೇ ಪ್ರಮಾಣದ ತೊಗರಿಬೇಳೆನ ನಾನು ಕುಕ್ಕರ್ಗೆ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಒಂದೇ ಬೇಳೆನ ಉಪಯೋಗಿಸಿ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದೆರಡು ಸಲ ಒಂದು 15 ನಿಮಿಷ ನೆನೆ ಹಾಕ್ಕೊಳ್ಳೋಣ. ನಾನು ಹೇಳಿದ್ನಲ್ಲ, ವಿಶೇಷ ತರಕಾರಿ ಅಂತಂದರೆ ಮೂಲಂಗಿ ತೊಗೊಂಡಿದ್ದೀನಿ. ಮೂಲಂಗಿ ತುಂಬ ಒಳ್ಳೆಯದು ದೇಹಕ್ಕೆ. ಇದನ್ನು ಚೆನ್ನಾಗಿ ತೊಳ್ಕೊಂಡು ಸಿಪ್ಪೆ ತೆಗೆದು ಈ ರೀತಿಯಾಗಿ ಹೆಚ್ಕೋತಾ ಇದ್ದೀನಿ. ಮೂಲಂಗಿ ಹಾಕಿದ್ರೂ ಗೊತ್ತೇ ಆಗಲ್ಲ, ಒಂದು ಸಲ ಮಾಡಿ ನೋಡಿ. ತುಂಬ ವಿಶೇಷವಾಗಿರುತ್ತೆ ಈ ಒಂದು ತೊವ್ವೆ. ತಿನ್ನೋರಿಗೆ ಇದು ಯಾವ ತರಕಾರಿ ಅಂತ ಗೊತ್ತೇ ಆಗಲ್ಲ, ಅದರ ಪರಿಮಳ ಕೂಡ ಇದರಲ್ಲಿ ಬರಲ್ಲ. ಈಗ ಹೆಚ್ಕೊಂಡು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು 1 ಟೊಮೆಟೊ, ಅಂದರೆ ಇಲ್ಲಿ 2 ಸಣ್ಣದು ತೊಗೊಂಡಿದ್ದೀನಿ, ನೀವು 1 ಟೊಮೆಟೊ ತೊಗೋಬೋದು. 2 ಹಸಿಮೆಣಸಿನ್ಕಾಯಿ ಈ ಥರ ಉದ್ದಕ್ಕೆ ಸೀಳಿರೋ ಅಂಥದ್ದು, ಅಷ್ಟು ಖಾರ ಸಾಕಾಗುತ್ತೆ. ನಿಮಗೆ ಬೇಕು ಅಂತಂದರೆ ಇನ್ನೂ 1 ಮೆಣಸಿನ್ಕಾಯಿನ ಬೇಕಾದರೆ ಹಾಕ್ಕೋಬೋದು. ಈಗ ನಾವು ನೆನೆಸಿಟ್ಟಿದ್ವಲ್ಲ ಬೇಳೆ, ಸುಮಾರಾಗಿ ನೆಂದಿದೆ. ಇದಕ್ಕೆ ಈ ತರಕಾರಿನೆಲ್ಲ ಹಾಕ್ಕೊಂಬಿಡೋಣ. ಸ್ವಲ್ಪ ಅರಿಶಿಣನ ಹಾಕ್ಕೊಂಡು ಬೇಕಾದಷ್ಟು ನೀರನ್ನು ಹಾಕ್ಕೋಬೇಕು. ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು 2ರಿಂದ 3 ವಿಷಲ್ಲು ಕೂಗಿಸ್ಕೊಳ್ಳೋಣ ಮೀಡಿಯಮ್ ಊರಿನಲ್ಲಿ. ಈಗ ಅಷ್ಟೊತ್ತಿಗೆ ಅದು ಕೂಗಿ ತಣ್ಣಗಾಗೋ ಅಷ್ಟೊತ್ತಿಗೆ ಒಂದು ಪಾತ್ರೆಗೆ ಎಣ್ಣೆನ ಹಾಕ್ಕೊಂಡು ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ಕೋತಾ ಇದ್ದೀನಿ, ಸ್ವಲ್ಪ ಇಂಗನ್ನು ಹಾಕ್ಕೋತಾ ಇದ್ದೀನಿ. ಈ ಒಂದು ಒಗ್ಗರಣೆ ರೆಡಿ ಮಾಡಿಕೊಂಡು ಇದಕ್ಕೆ 2 ಒಣಮೆಣಸಿನ್ಕಾಯಿ ಚೂರು, ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ಈಗಾಗಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ನಾವು ಬೇಳೆ ಮತ್ತು ಮೂಲಂಗಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಸಹ ನೋಡಿಕೊಂಡು ಹಾಕ್ಕೋಬೇಕು. ಎಷ್ಟು ನೀರಾಗಿ ಬೇಕು ಅನ್ನೋದನ್ನು ನೋಡಿಕೊಂಡು 1 ಲೋಟದಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಒಳ್ಳೆ ಕುದಿ ಬರಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾಕೆ ಅಂತಂದರೆ ಈಗಾಗಲೇ ಎಲ್ಲವೂ ಬೆಂದುಬಿಟ್ಟಿದೆ ನೋಡಿ. ಇಷ್ಟು ತೆಳ್ಳಗೆ ನಾನು ಮಾಡ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಕುದ್ದಿದೆ ಅಂತ ಆದರೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸರಳವಾದ ಅಡುಗೆ, ಅಷ್ಟೇ ರುಚಿಯಾಗಿರುವಂಥದ್ದು. ಒಂದು ಸಲ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.